ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಹೆಲ್ಪ್ಫುಲ್ ಆಗೋದಂತೂ ಗ್ಯಾರಂಟಿ. ಯಾಕೆಂದರೆ ಇಷ್ಟರವರೆಗೆ ನಮ್ಮ ಚಾನಲಲ್ಲಿ ನೀವು ಟ್ರಾವೆಲ್ ವೀಡಿಯೋಸ್ ನೋಡಿರ್ತೀರಾ, ಮೋಟೋ ಬ್ಲಾಗ್ಸ್ ನೋಡಿರ್ತೀರಾ, ಹಾಗೆಯೇ ಐಟಿನರಿ ವೀಡಿಯೋಸ್ ನೋಡಿರ್ತೀರಾ. ಬಟ್ ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್. ಯಾಕೆಂದರೆ ಇವತ್ತು ನೀವು ಸೋಲೋ ಟ್ರಾವೆಲರ್ ಹೋಗೋದಂತ ಆದರೆ ಯಾವುದೆಲ್ಲ ಜಾಗಗಳಿಗೆ ಹೋಗ್ಬೋದು, ಸೌತ್ ಇಂಡಿಯಾದಲ್ಲಿ ಬೆಸ್ಟ್ 5 ಪ್ಲೇಸಸನ್ನು ಹೇಳ್ತೇನೆ. ನಮ್ಮ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಕೂಡ ಹಾಕಿದ್ದೆ, ಯಾಕೆ ಸೋಲೋ ಟ್ರಾವೆಲ್ ಮಾಡಬೇಕು ಅಂತ. ಸೊ ಆ ರೀಲನ್ನು ನೀವು ನೋಡಲಿಲ್ಲ ಅಂತ ಆದರೆ ನಮ್ಮನ್ನು ಪರ್ಸನ್ ಅನ್ರೀಚಬಲ್ SK ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ, ಅಲ್ಲಿ ಹೋಗಿ ನೋಡ್ಬೋದು. ಬಟ್ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್, ನನಗಂತೂ ತುಂಬ ಸ್ಪೆಷಲ್. ಯಾಕೆಂದರೆ ನನ್ನ ಪ್ರಕಾರ ಎಲ್ಲರೂ ಒಮ್ಮೆ ಆದರೂ ಸೋಲೋ ಟ್ರಾವೆಲ್ ಹೋಗಲೇಬೇಕು. ಯಾಕೆಂದರೆ ನಮ್ಮ ತಲೆಯಲ್ಲಿ ಎಷ್ಟೆಲ್ಲ ಓಡ್ತಾ ಇರುತ್ತಲ್ಲ, ಕೆಲವರಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಕೆಲವ್ರ ಹತ್ರ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಥದ್ದೆಲ್ಲ ನಾವು ಸೋಲೋ ಟ್ರಾವೆಲ್ ಹೋಗಿದಾಗ ನಮಗೆ ಅದನ್ನೆಲ್ಲ ನಮ್ಮ ಹತ್ರವೇ ನಾವು ಹೇಳ್ಕೊಳ್ಳುವಂತಹ ಆಪರ್ಚುನಿಟಿ ಸಿಗುತ್ತೆ. ಈ ಸೋಲೋ ಟ್ರಾವೆಲ್ ಹೇಗೆ ಅಂತ ಹೇಳಿದರೆ ನಮಗೆ ಕೆಲವೊಮ್ಮೆ ಹೆದರಿಕೆ ಆಗ್ತದಲ್ಲ. ಸೊ ಹೇಗೆ ಹೋಗ್ಬೋದಾ, ನಾವು ಯಾವತ್ತೂ ಗ್ರೂಪನ್ನು ಡಿಪೆಂಡ್ ಆಗಿರೋದು, ಫ್ರೆಂಡ್ಸ್ ಮೇಲೆ ಡಿಪೆಂಡ್ ಆಗಿರೋದು. ಬಟ್ ಸೋಲೋ ಟ್ರಾವೆಲ್ ಹೋದಾಗ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ನಿಮ್ಮ ಸ್ಟ್ರೆಂತ್ಸ್ ಏನಂತ ನಿಮ್ಗೆ ಗೊತ್ತಾಗುತ್ತೆ. ಹಾಗೆಯೇ ಈ ಲೋಕ ತುಂಬ ದೊಡ್ಡದು, ನಮ್ಮ ಪ್ರಾಬ್ಲಮ್ ಏನೂ ಅಲ್ಲ ಅಂತ ಸೋಲೋ ಟ್ರಾವೆಲ್ ಹೋದಾಗ ಗೊತ್ತಾಗ್ತದೆ. ಯಾಕೆಂದರೆ ನಾವು ಗ್ರೂಪ್ ಹೋದಾಗ ನಮ್ಮ ಗ್ರೂಪ್ ಜೊತೆಗೆ ಇರ್ತೇವೆ. ಸೊ ಹಾಗಾಗಿ ಬೇರೆಯವ್ರ ಹತ್ರ ಮಾತಾಡೋದಾಗಲಿ, ಬೇರೆ ಏನಾದರೂ ನೋಡುವಂತಾಗಲಿ, ಬೇರೆಯವರ ಪ್ರಾಬ್ಲಮ್ಸ್ ಆಗಲಿ, ಅಲ್ಲಿನ ಕಲ್ಚರ್ ಆಗಲಿ, ಅಲ್ಲಿನ ನೇಚರ್ ಆಗಲಿ ನೋಡುವಂಥದ್ದು ನಾವು ಮಾಡೋದಿಲ್ಲ. ಜಸ್ಟ್ ಫ್ರೆಂಡ್ಸ್ ಅಂತ ಇರ್ತೇವೆ. ಸೊ ಖಂಡಿತ ಎಲ್ಲರೂ ಸೋಲೋ ಟ್ರಾವೆಲ್ ಹೋಗಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಬೆಸ್ಟ್ 5 ಪ್ಲೇಸಸ್ ಟು ಟ್ರಾವೆಲ್ ಸೋಲೋ ಸೌತ್ ಇಂಡಿಯಾದಲ್ಲಿ ಹೇಳ್ತೇನೆ. ಅದ್ರ ಮೊದಲು ನೀವೇನೋ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್. ಸೌತ್ ಇಂಡಿಯಾದಲ್ಲಿ ಬೆಸ್ಟ್ ಪ್ಲೇಸ್ ಟು ಟ್ರಾವೆಲ್ ಸೋಲೋ ಅಂತ ಹೇಳಿದರೆ ಒಂದನೇದು ಗೋಕರ್ಣ. ಸೊ ಗೋಕರ್ಣಕ್ಕೆ ಯಾಕೆ ಹೋಗ್ಬೇಕಂತ ಹೇಳಿದರೆ ಇಲ್ಲಿ ನೀವು ಬೀಚ್ ಹಾಪಿಂಗ್ ಮಾಡ್ಬೋದು, ಬೀಚ್ ಟ್ರೆಕ್ ಮಾಡ್ಬೋದು, ತುಂಬಾ ಕೆಫೆಗಳಿದೆ, ಹಾಗೆಯೇ ಟೆಂಪಲ್ಸ್ ಇದೆ, ವಾಟರ್ ಫಾಲ್ಸ್ ಇದೆ, ಎಲ್ಲನೂ ಇದೆ ಗೋಕರ್ಣದಲ್ಲಿ. ನೀವೇನಾದರೂ ಸೋಲೋ ಟ್ರಾವೆಲಿಂಗ್ ಯೋಚನೆ ಮಾಡ್ತಾ ಇದ್ದರೆ ಖಂಡಿತ ಗೋಕರ್ಣವನ್ನು ನೀವು ಚೂಸ್ ಮಾಡ್ಬೋದು. ಗೋಕರ್ಣ ಚೂಸ್ ಮಾಡಿದರೆ ನಿಮಗೆ ಇಷ್ಟೆಲ್ಲ ಆಪರ್ಚುನಿಟೀಸ್ ಇದೆ. ಹಾಗೆಯೇ ಅಲ್ಲಿ ಸಾಕಷ್ಟು ಹಾಸ್ಟೆಲ್ಗಳು ಕೂಡ ಇದೆ. ಸೊ ಹಾಗಾಗಿ ಯಾವ ಹಾಸ್ಟೆಲ್ ಕೂಡ ಸ್ಟೇ ಆಗ್ಬೋದು. 500 to 600 ಪರ್ ಪರ್ಸನ್ ಇರ್ತದೆ ವೀಕ್ ಡೇಯಲ್ಲಿ ಹೋದರೆ. ವೀಕೆಂಡಿಗೆಲ್ಲ ಹೋದರೆ ನಿಮಗೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಖಂಡಿತ ನೀವು ಸೋಲೋ ಟ್ರಾವೆಲ್ ಮಾಡೋದಂತ ಆದರೆ ಹಾಸ್ಟೆಲಲ್ಲೇ ಸ್ಟೇ ಆಗಬೇಕು. ಯಾಕೆಂದರೆ ಲಾಡ್ಜಲ್ಲಿ ಸ್ಟೇ ಆಗಿದರೆ ವಾಪಸ್ ನೀವು ನಿಮ್ಮಷ್ಟಕ್ಕೆ ಇರ್ತೀರ. ಹಾಸ್ಟೆಲಲ್ಲಿ ನಿಮ್ಮ ಥರನೇ ಈ ಸೋಲೋ ಟ್ರಾವೆಲ್ ಬಂದವರು ಎಷ್ಟೋ ಜನ ಇರ್ತಾರೆ. ಸೊ ಹಾಗಾಗಿ ನೀವು ಅವ್ರ ಜೊತೆ ಮಿಂಗಲ್ ಆಗಿ ಅವರ ಕಥೆಗಳನ್ನು ಕೇಳ್ಬೋದು, ಅವರ ಹತ್ರ ನೀವು ಶೇರ್ ಮಾಡ್ಬೋದು, ಹಾಗೆಯೇ ಅವರ ಎಕ್ಸ್ಪೀರಿಯನ್ಸನ್ನು ನೀವು ಪಡಿಬೋದು. ಸೊ ನನಗೂ ಕೂಡ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು, ಸೊ ಅದನ್ನು ಹೇಳ್ತೇನೆ. ಅದಾದಮೇಲೆ ಈ ಗೋಕರ್ಣ, ಫಸ್ಟ್ ಇದು ಗೋಕರ್ಣ. ಸೊ ಅದಾದಮೇಲೆ ನೀವೇನಾದರೂ ಫಸ್ಟ್ ಟೈಮ್ ಸೋಲೋ ಟ್ರಾವೆಲ್ ಹೋಗೋದಂತ ಆದರೆ ಖಂಡಿತ ಗೋವಾವನ್ನು ನೀವು ಚೂಸ್ ಮಾಡಲೇಬೇಕು. ಯಾಕೆಂದರೆ ಈ ನಾರ್ತ್ ಗೋವಾ ಅಂತಲ್ಲ, ಸೌತ್ ಗೋವಾನ ನೀವು ಚೂಸ್ ಮಾಡಬೇಕು ನೀವು ಸೋಲೋ ಟ್ರಾವೆಲ್ ಹೋಗೋದಂತ ಆದರೆ. ನೀವು ಫ್ರೆಂಡ್ಸ್ ಜೊತೆ ಹೋಗೋದಂತ ಆದರೆ ನಾರ್ತ್ ಗೋವನ್ನು ಚೂಸ್ ಮಾಡ್ಬೋದು, ಅಲ್ಲಿ ತುಂಬ ಪಾರ್ಟಿ ಅದೆಲ್ಲ ನಡೀತಾ ಇರುತ್ತೆ. ಬಟ್ ಸೌತ್ ಗೋವಾ ತುಂಬಾ ಪೀಸ್ಫುಲ್. ಸೊ ನೀವು ಫಸ್ಟ್ ಟೈಮ್ ಹೋಗೋದಂತ ಆದರೆ, ಅದು ಕೂಡ ಸೋಲೋ ಹೋಗೋದಂತ ಆದರೆ ತುಂಬ ಪೀಸ್ಫುಲ್ ಈ ಸೌತ್ ಗೋವಾ. ಸೊ ಹಾಗಾಗಿ ಸೌತ್ ಗೋವಾ ಹೋಗಿ. ಸೌತ್ ಗೋವಾ ಹೋದರೆ ಖಾಲಿ ಬೀಚಸ್ ಮಾತ್ರ ಅಲ್ಲ, ಇಲ್ಲಿ ಸಾಕಷ್ಟು ವಾಟರ್ ಫಾಲ್ಸ್ಗಳಿದೆ, ಹಾಗೆಯೇ ಟೆಂಪಲ್ಸ್ಗಳಿದೆ, ಅನ್ನೋನ್ ಹಿಸ್ಟ್ರಿ ಇರುವಂತಹ ಕೆಲವು ದೇವಸ್ಥಾನಗಳು ಇದೆ, ಪರಶುರಾಮ ಸ್ಟ್ಯಾಚ್ಯೂ ಇದೆ, ಹಾಗೆಯೇ ಸಾಕಷ್ಟು ಜಾಗಗಳಿದೆ. ಸೊ ಖಂಡಿತ ಗೋವಾವನ್ನು ನೀವು ಟ್ರೈ ಮಾಡಿ, ಸೌತ್ ಗೋವಾವನ್ನು ನೀವು ಟ್ರೈ ಮಾಡಿ. ಟ್ರೈ ಮಾಡಿದಾಗ ಇಲ್ಲಿ ಕೂಡ ಸಾಕಷ್ಟು ಹಾಸ್ಟೆಲ್ ಇದೆ. ಗೋವಾ ಅಂತ ಹೇಳುವಾಗ ಹಾಸ್ಟೆಲ್ನ ಹಬ್ ಅದು. ಸೊ ನಾರ್ತ್ ಗೋವಾ ನಾನು ಒಂದು 7 ಟೈಮ್ಸ್ ಹೋಗಿದ್ದೇನೆ, ಸೌತ್ ಗೋವಾ ಜಸ್ಟ್ 1 ಟೈಮ್ ಹೋದದ್ದು. ಬಟ್ ಪ್ಯೂರ್ಲಿ ನೇಚರ್ ಈ ಸೌತ್ ಗೋವಾ. ಸೊ ಹಾಗಾಗಿ ಸೋಲೋ ಹೋಗೋದಂತ ಆದರೆ ಸೌತ್ ಗೋವಾ ಇಸ್ ಅ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೇನೆ. ಥರ್ಡ್ ಒನ್ ಕೇರಳದ ಕೊಚ್ಚಿ. ಸೊ ಕೊಚ್ಚಿ ಹೋದರೆ ತುಂಬಾ ಸೂಪರ್ ಆದಂತಹ ಒಂದು ವಾತಾವರಣ ಅಲ್ಲಿ. ಈ ಗೋವಾ ಮತ್ತು ಗೋಕರ್ಣ ಪಾರ್ಟಿ ಅಂತ ಆದರೆ ಕೊಚ್ಚಿ ತುಂಬ ಪೀಸ್ಫುಲ್. ಸೊ ಇಲ್ಲಿ ಕೂಡ ಪಾರ್ಟೀಸ್ ನಡೀತಾ ಇರುತ್ತೆ. ಬಟ್ ಇಲ್ಲಿನ ಒಂದು ವೆದರ್ ಏನಿದೆ, ಹಾಗೆಯೇ ಒಂದು ಕಲ್ಚರ್ ಏನಿದೆ, ಈ ಕೇರಳ ಕಲ್ಚರ್ ಏನಿದೆ, ಅದು ತುಂಬಾ ಸೂಪರ್ ಆಗಿದೆ. ಹಾಗೆಯೇ ಇಲ್ಲಿ ಸಾಕಷ್ಟು ಶಿಪ್ಗಳಿದೆ, ಹಾಗೆಯೇ ಶಿಪ್ ಯಾರ್ಡ್ಗಳಿದೆ, ಅದನ್ನೆಲ್ಲ ನೋಡುವಂಥದ್ದು. ಸೊ ಕೊಚ್ಚಿ ಇಸ್ ರಿಯಲಿ ಅ ಡಿಫ್ರೆಂಟ್ ಕೈಂಡ್ ಆಫ್ ವೈಬ್. ಸೊ ನೀವು ಅಲ್ಲಿ ಹೋದ್ರೇ ನಿಮ್ಗೆ ಗೊತ್ತಾಗೋದು, ನಾನು ಹೇಳಿದರೆ ಸಾಕಾಗಲ್ಲ. ಸೊ ನೀವು ಏನಾದರೂ ಸೋಲೋ ಹೋಗೋದಂತ ಆದರೆ ಕೊಚ್ಚಿ ಕೂಡ ನಿಮ್ಮ ಲಿಸ್ಟಲ್ಲಿ ಹಾಕ್ಬೋದು. ಸೊ ಇಲ್ಲಿನ ಮ್ಯೂಸಿಯಮ್ಗಳಾಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಅದನ್ನೆಲ್ಲ ಅಲ್ಲಿ ಕಂಪ್ಲೀಟ್ ಕವರ್ ಮಾಡ್ಬೋದು. ಒಂದು 3-4 ಡೇಸಲ್ಲಿ ನೀವು ಕವರ್ ಮಾಡ್ಬೋದು. ಸೊ ಕೊಚ್ಚಿ ನೀವು ಆಬ್ವಿಯಸ್ಲಿ ಟ್ರೈ ಮಾಡಬೇಕು. ನೀವು ಮಂಗಳೂರಿಂದ ಅಥವಾ ಬ್ಯಾಂಗ್ಳೂರಿಂದ ಹೋಗೋದಂತಾದರೆ ಡೈರೆಕ್ಟ್ ಎರ್ನಾಕುಲಮ್ಗೆ ಟ್ರೈನ್ ಅಥವಾ ಫ್ಲೈಟ್, ಬಸ್ ಎಲ್ಲನೂ ಇದೆ. ಸೊ ಈಸಿ ಆಗಿ ಹೋಗ್ಬೋದು ನೀವು. ಅದಾದಮೇಲೆ ವಯನಾಡ್. ಸೊ ವಯನಾಡಿಗೆ ಅಂತೂ ಯಾರು ಹೋಗಿರಲ್ಲ ಹೇಳಿ. ಸೊ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲರೂ ಹೋಗಿರ್ತಾರೆ. ಬಟ್ ಒಮ್ಮೆ ಆದರೂ ಸೋಲೋ ಹೋಗಿ ನೋಡಿ. ಸೋಲೋ ಹೋಗಿ ನೋಡಿದಾಗ ಗೊತ್ತಾಗ್ತದೆ ಈ ನೇಚರ್ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ. ನಾವು ಫ್ರೆಂಡ್ಸ್ ಹತ್ರ ಮಾತಾಡ್ತಾ ನೇಚರನ್ನು ನೋಡೋದೇ ಮರೆತು ಹೋಗ್ತದೆ. ಸೊ ಹಾಗಾಗಿ ಖಂಡಿತ ಸೋಲೋ ಆಗಿ ಬನ್ನಿ ಈ ವಯನಾಡಿಗೆ. ವಯನಾಡಲ್ಲಿ ಕೂಡ ನಿಮಗೆ ಸಾಕಷ್ಟು ಹಾಸ್ಟೆಲ್ ಆಪ್ಷನ್ ಇದೆ. ಹಾಸ್ಟೆಲರ್ ಇದೆ, ಜಾಸ್ಟೆಲ್ ವಯನಾಡ್ ಇದೆ,
ಸೊ ಇಲ್ಲೆಲ್ಲ ಸ್ಟೇ ಆದರೆ ನಿಮಗೆ ಅಡಿಷ್ನಲ್ ಏನಂದರೆ ಈ ಹೊಸ ಹೊಸ ಫ್ರೆಂಡ್ಸ್ ಅಂತೂ ಸಿಗ್ತಾರೆ. ಅದರೊಟ್ಟಿಗೆ ನಿಮಗೆ ಅಲ್ಲಿ ಸುಮಾರು ಆ್ಯಕ್ಟಿವಿಟೀಸ್ ಕೂಡ, ಕ್ಯಾಂಪ್ ಫೈರ್ ಇದೆ, ಮತ್ತು ಅಲ್ಲೇ ಹತ್ತಿರದಲ್ಲಿ ಕೆಫೇಸ್ಗಳು ಕೂಡ ಇದೆ. ಬಟ್ ನೇಚರ್ ಮಧ್ಯೆ ಒಂದು ಒಳ್ಳೆ ಸ್ಟೇ ಕೂಡ ಇರ್ತದೆ. ಸೊ ವಯನಾಡ್ ಖಂಡಿತ ವಿಸಿಟ್ ಮಾಡಿದರೆ ಅಲ್ಲಿ ನಿಮಗೆ ಸ್ಕೂಟರ್ ರೆಂಟಲ್ ಮಾಡಿ ಪ್ಲೇಸನ್ನೆಲ್ಲ ತಿರುಗ್ಬೋದು. ಹಾಗೆಯೇ ಲಾಸ್ಟ್ ಪ್ಲೇಸ್ ಅಂದರೆ ನಮ್ಮ ಕರ್ನಾಟಕದ ಮಡಿಕೇರಿ ಅಥವಾ ಕೂರ್ಗ್ ಅಂತ ಏನು ಹೇಳ್ತೇವೆ. ಇದು ಕೂಡ ಒಂದು ಅದ್ಭುತ ಜಾಗ. ಏನಾದರೂ ಕರ್ನಾಟಕದವರಂತ ಆದರೆ ಖಂಡಿತ ನಿಮಗೆ ಭಾಷೆ ಕೂಡ ಬರ್ತದೆ ಕನ್ನಡ. ಸೊ ಹಾಗಾಗಿ ಆರಾಮ್ಸೆ ಕೂರ್ಗನ್ನು ನೀವು ಸೋಲೋ ಟ್ರಿಪ್ ಮಾಡ್ಬೋದು. ಇಲ್ಲಿ ಕೂಡ ಸಾಕಷ್ಟು ಹಾಸ್ಟೆಲ್ಗಳು ಕೂಡ ಇದೆ. ಸೊ ಅದರಲ್ಲಿ ನಿಮಗೆ ಗೋಸ್ಟ್ ಸ್ಟಾಪ್ಸ್ ಇದೆ, ಸೀಕ್ರೆಟ್ ಆಶ್ರಮ್ ಇದೆ, ಹಾಗೆಯೇ ಹಾಸ್ಟೆಲ್ ಇದೆ, ಜಾಸ್ಟೆಲ್ ಇದೆ, ಸಾಕಷ್ಟು ಆಪ್ಷನ್ಸ್ ಇದೆ ಇಲ್ಲಿ ಕೂರ್ಗಲ್ಲಿ ಕೂಡ. ಹಾಗೆಯೇ ಕೂರ್ಗಲ್ಲಿ ನೋಡುವಂತಹ ಜಾಗಗಳು ಕೂಡ ಸುಮಾರಿದೆ. ಸೋಲೋ ಟ್ರಾವೆಲರ್ ಆಗಿ ಹೋಗಿದ್ದರೆ ನಿಮಗೆ ಹಾರಂಗಿ ಬ್ಯಾಕ್ ವಾಟರ್ಸ್, ರಾಜಾ ಸೀಟ್ ಇದನ್ನೆಲ್ಲ ಮಿಸ್ ಮಾಡಲೇಬಾರ್ದು. ಯಾಕೆಂದರೆ ಒಂದು ಪೀಸ್ಫುಲ್ ಟೈಮನ್ನು ನೀವು ಸ್ಪೆಂಡ್ ಮಾಡ್ಬೋದು ಅಲ್ಲಿ. ಇಷ್ಟು ಜಾಗಗಳನ್ನು ನಾನು ನಿಮಗೆ ರೆಕಮೆಂಡ್ ಮಾಡಿದ್ದೇನೆ. ಇದೊಂದು 5 ಜಾಗ. ಸೊ ಇದು ಬಿಟ್ಟು ಬೇರೆ ಜಾಗ ಕೂಡ ಇದೆ. ಆದರೆ ನೀವು ಫಸ್ಟ್ ಟೈಮ್ ಏನಾದರೂ ಸೋಲೋ ಟ್ರಾವೆಲ್ ಹೋಗೋದಂತ ಆದರೆ ಇದಿಷ್ಟು ಜಾಗ ಸ್ವಲ್ಪ ಸೇಫ್ ಆಗಿರ್ತದೆ, ನಿಮಗೆ ಕರೆಕ್ಟಾಗಿ ಎಲ್ಲನೂ ಆಕ್ಸೆಸಿಬಲ್ ಆಗಿರುತ್ತೆ. ಸೊ ಹಾಗಾಗಿ ಈ 5 ಜಾಗಗಳನ್ನು ಕೊಟ್ಟಿದ್ದೇನೆ. ಅದು ಬಿಟ್ಟು ನೀವು ವರ್ಕಳ ಹೋಗ್ಬೋದು, ಆಲಪಿ ಹೋಗ್ಬೋದು, ಹಂಪಿ ಹೋಗ್ಬೋದು, ಸಾಕಷ್ಟು ಜಾಗಗಳಿಗೆ ಹೋಗ್ಬೋದು. ಬಟ್ ಇಲ್ಲಿ ಕೆಲವುದೆಲ್ಲ ನಿಮಗೆ ಆಕ್ಸೆಸಿಬಲ್ ಆಗಿರೋದಿಲ್ಲ. ಈ 2 ವೀಲರ್ ಆಗಲಿ ಮತ್ತು ಬೇರೆ ಬೇರೆ ವಿಷಯ ಆಗಲಿ ಅದೆಲ್ಲ ಆಕ್ಸೆಸಿಬಲ್ ಆಗಿರೋದಿಲ್ಲ. ಸೊ ಹಾಗಾಗಿ ಈ ಒಂದು 5 ಜಾಗ ಏನಿದೆ, ಗೋಕರ್ಣ, ಗೋವಾ, ವಯನಾಡ್, ಕೊಚ್ಚಿ ಮತ್ತು ಕೂರ್ಗ್, ಇದೊಂದು ಈಸಿ ಆಕ್ಸೆಸಿಬಲ್ ಪ್ಲೇಸಸ್. ಎಲ್ಲನೂ ಹತ್ತಿರದಲ್ಲೇ ಸಿಗುತ್ತೆ, ಕೈಗೆಟಕುವ ದರದಲ್ಲೇ ಇದೆ ಎಲ್ಲನೂ. ಒಬ್ವಿಯಸ್ಲಿ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಇಷ್ಟನ್ನು ಹೇಳ್ತಾ ನೀವು ಕೂಡ ಖಂಡಿತ ಸೋಲೋ ಟ್ರಿಪ್ ಮಾಡಲೇಬೇಕು. ಯಾಕೆ ಮಾಡಬೇಕು ಅಂತ ನಾನು ಈ ವಿಡಿಯೋದ ಸ್ಟಾರ್ಟಿಂಗಲ್ಲೇ ಹೇಳಿದ್ದೇನೆ. ಸೊ ಇದು ಬಿಟ್ಟು ನಿಮಗೆ ಬೇರೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಖಂಡಿತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆಯೇ ನಮ್ಮ ಇನ್ಸ್ಟಾಗ್ರಾಮ್ ಪರ್ಸನ್ ಅನ್ರೀಚಬಲ್ SK ಇಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.